ಮಾರ್ಚ್ 29ರಂದು ಮನೆಯಿಂದ ಹೊರಟ ಯುವತಿ 6 ದಿನವಾದರೂ ಮನೆಗೆ ಹಿಂದಿರುಗಲೇ ಇಲ್ಲ. ಹಾಗಾದರೆ 6 ಹಗಲು 5 ರಾತ್ರಿ ಅಲ್ಲಿ ನಡೆದಿದ್ದಾದರೂ ಏನು? ಅದೆಲ್ಲವನ್ನ ನಾನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮುಂಚೆ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ಕಾಶಿ ನಗರಿಯಲ್ಲಿ ಇತ್ತೀಚೆಗೆ ನಡೆದ ಭೀಕರ ಅತ್ಯಾಚಾರ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. 19 ವರ್ಷದ ಯುವತಿಯನ್ನು 23 ಮಂದಿ ಆರೋಪಿಗಳು ಸೇರಿ ಸತತವಾಗಿ 6 ದಿನಗಳ ಕಾಲ ವಿವಿಧ ಸ್ಥಳಗಳಲ್ಲಿ ಕೂಡಿ ಹಾಕಿ ಅತ್ಯಾಚಾರವೆಸಗಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಪ್ರಕರಣವು ಕೇವಲ ಅತ್ಯಾಚಾರಕ್ಕೆ ಸೀಮಿತವಾಗದೆ ಮಾದಕ ದ್ರವ್ಯ ಜಾಲ ಮತ್ತು ಲೈಂಗಿಕ ಶೋಷಣೆಯ ಇಡೀ ತಂಡವೇ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿಗೆ ಆಗಮಿಸಿದ ಕೂಡಲೇ ಈ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ, ವಿಭಾಗೀಯ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪ್ರಧಾನಮಂತ್ರಿಯವರು ಸೂಚಿಸಿದ್ದರು. ಈವರೆಗೆ ಪೊಲೀಸರು ಎಫ್ಐಆರ್ನಲ್ಲಿ ಹೆಸರಿಸಲಾದ 23 ಆರೋಪಿಗಳಲ್ಲಿ 15 ಮಂದಿಯನ್ನು ಬಂಧಿಸಿದ್ದಾರೆ. ಈ ಕೃತ್ಯದ ಕೇಂದ್ರ ಬಿಂದು ವಾರಣಾಸಿಯ ಕಾಂಟಿನೆಂಟಲ್ ಕೆಫೆಯ ಮಾಲೀಕ ಅನ್ಮೋಲ್ ಗುಪ್ತಾ ಎಂಬಾತನೇ. ಇವನೇ ಈ ದಂಧೆಯ ಸೂತ್ರಧಾರ ಎಂದು ಹೇಳಲಾಗಿದೆ. ಈತ 2 ವರ್ಷಗಳ ಹಿಂದೆ ಸಿಗ್ರಾದಲ್ಲಿ ನೂಡಲ್ಸ್ ಅಂಗಡಿ ನಡೆಸುತ್ತಿದ್ದನು. ಆದರೆ ಅಲ್ಪಾವಧಿಯಲ್ಲಿಯೇ ಕಾಂಟಿನೆಂಟಲ್ ಕೆಫೆಯ ಮಾಲೀಕನಾಗಿ ಬೆಳೆದಿದ್ದ. ಇಲ್ಲಿಂದಲೇ ತನ್ನ ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದನು. ಗುಪ್ತಾನಿಗೆ 15 ಮಂದಿಯ ತಂಡವಿದ್ದು ಯುವತಿಯರನ್ನು ಬಲೆಗೆ ಬೀಳಿಸಿ ಅವರಿಗೆ ಮಾದಕ ದ್ರವ್ಯ ನೀಡಿ ಲೈಂಗಿಕವಾಗಿ ಶೋಷಿಸಿ ಆ ದೃಶ್ಯಗಳನ್ನು ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ. ಈ ಮೂಲಕ ಸಂತ್ರಸ್ತೆಯರನ್ನು ನಿರಂತರವಾಗಿ ಶೋಷಣೆ ಮಾಡಲಾಗುತ್ತಿತ್ತು. ಪ್ರತಿಯೊಬ್ಬ ಗ್ಯಾಂಗ್ ಸದಸ್ಯನಿಗೂ ನಿರ್ದಿಷ್ಟ ಜವಾಬ್ದಾರಿಗಳನ್ನು ನೀಡಲಾಗಿತ್ತು. ಸೊಹೈಲ್ ಎಂಬಾತ ಕಾನೂನು ವಿದ್ಯಾರ್ಥಿಯಾಗಿದ್ದು ಗುಪ್ತನ ಬಲಗೈಯಾಗಿ ಕಾರ್ಯನಿರ್ವಹಿಸುತ್ತಿದ್ದನು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಜ್ ವಿಶ್ವಕರ್ಮ ಮಾದಕ ದ್ರವ್ಯ ಪೂರೈಕೆಯ ಜವಾಬ್ದಾರಿಯನ್ನು ಹೊತ್ತಿದ್ದನು. ಸಾಜಿದ್ ಎಂಬಾತ ಯುವತಿಯರನ್ನು ಬಲೆಗೆ ಬೀಳಿಸುತ್ತಿದ್ದರೆ ಆಯುಷ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಕೆಫೆಗೆ ಆಕರ್ಷಿಸುತ್ತಿದ್ದನು. ಕಾರ್ ಮೆಕ್ಯಾನಿಕ್ ಆಗಿದ್ದ ತನ್ವೀರ್ ಅಲಿಯಾಸ್ ಸಮೀರ್ ಸ್ವತಃ ಮಾದಕ ವ್ಯಸನಿಯಾಗಿದ್ದು ಗ್ರಾಹಕರನ್ನು ಕರೆತರುವ ಕೆಲಸವನ್ನು ಈತ ಮಾಡ್ತಿದ್ದನು. 12ನೇ ತರಗತಿಯಲ್ಲಿ ಓದುತ್ತಿದ್ದ ಇಮ್ರಾನ್ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳನ್ನು ಸೆರೆ ಹಿಡಿಯುತ್ತಿದ್ದನು. ದಾನಿಶ್ ಕಾಂಟಿನೆಂಟಲ್ ಕೆಫೆಯ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹೈಪ್ ಸೃಷ್ಟಿಸುತ್ತಿದ್ದನು. ಆತನ ಮೊಬೈಲ್ನಲ್ಲಿ ಸುಮಾರು 18ಕ್ಕೂ ಹೆಚ್ಚಿನ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಪತ್ತೆಯಾಗಿದ್ದು ಈ ಗ್ಯಾಂಗ್ನಿಂದ ಅನೇಕ ಯುವತಿಯರು ಶೋಷಣೆಗೆ ಒಳಗಾಗಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಎಫ್ಐಆರ್ ಪ್ರಕಾರ ಸಂತ್ರಸ್ತೆಯನ್ನು ಮಾರ್ಚ್ 29ರ ರಾತ್ರಿ ಲಾಲ್ಪುರ್ ಪಾಂಡೇಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಕೆಯ ಸ್ನೇಹಿತೆಯ ಮನೆಗೆ ಹೋಗಿ ಹಿಂತಿರುಗುತ್ತಿದ್ದಾಗ ಪರಿಚಿತನಾದ ರಾಜ್ ವಿಶ್ವಕರ್ಮ ಭೇಟಿಯಾದನು. ಆತ ಆಕೆಯನ್ನು ಲಂಕಾ ಪ್ರದೇಶದಲ್ಲಿದ್ದ ತನ್ನ ಕೆಫೆಗೆ ಕರೆದೊಯ್ದು ರಾತ್ರಿ ಇಡೀ ಅತ್ಯಾಚಾರವೆಸಗಿದನು. ಮರುದಿನ ಮಾರ್ಚ್ 30ರಂದು ಸಮೀರ್ ಮತ್ತು ಆಯುಷ್ ಸಿಂಗ್ ಹಾಗೂ ಇತರ ಕೆಲವರು ಆಕೆಯ ವಿಡಿಯೋಗಳನ್ನು ಲೀಕ್ ಮಾಡುವುದಾಗಿ ಬೆದರಿಸಿ ಮತ್ತೆ ಅವಳ ಮೇಲೆ ಅತ್ಯಾಚಾರವನ್ನು ಬೆಸಗುತ್ತಾರೆ. ನಂತರ ಸೊಹೈಲ್, ದಾನಿಶ್, ಅನ್ಮೋಲ್, ಸಾಜಿದ್ ಮತ್ತು ಜಾಹಿರ್ ಕೂಡ ಸೇರಿಕೊಂಡರು. ಅವರೆಲ್ಲರೂ ಸಂತ್ರಸ್ತೆಗೆ ಮಾದಕ ದ್ರವ್ಯ ನೀಡಿ ಕಾಂಟಿನೆಂಟಲ್ ಕೆಫೆಗೆ ಕರೆದೊಯ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಮತ್ತೆ ಅವಳ ಮೇಲೆ ಅತ್ಯಾಚಾರವನ್ನು ಎಸಗುತ್ತಾರೆ. ಇದಾದ ಬಳಿಕ ಏಪ್ರಿಲ್ 1ರಂದು ಸಾಜಿದ್ ತನ್ನ ಸ್ನೇಹಿತರೊಂದಿಗೆ ಆಕೆಯನ್ನು ಗರ್ಲ್ ಹಾಸ್ಟೆಲ್ ಎಂಬ ಹೋಟೆಲ್ಗೆ ಕರೆದೊಯ್ದನು. ಅಲ್ಲಿ 3 ಅಪರಿಚಿತ ವ್ಯಕ್ತಿಗಳು ಅದಾಗಲೇ ಇದ್ದರು. ಸಂತ್ರಸ್ತೆ ನಿರಾಕರಿಸಿದರೂ ಆ 3ರಿಗೆ ಮಸಾಜ್ ಮಾಡಲು ಒತ್ತಾಯಿಸಲಾಯಿತು. ಮಸಾಜ್ ಮಾಡುವಾಗ ಅವರಲ್ಲಿ ಒಬ್ಬ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗ್ತಾನೆ. ಅಲ್ಲಿಂದ ಇಮ್ರಾನ್ ಬೈಕ್ನಲ್ಲಿ ಬಲವಂತವಾಗಿ ಮತ್ತೊಂದು ಹೋಟೆಲ್ಗೆ ಕರೆದೊಯ್ದು ಮತ್ತೆ ಅವಳಿಗೆ ಮಾದಕ ದ್ರವ್ಯ ನೀಡಿ ಅತ್ಯಾಚಾರವನ್ನು ಎಸಗ್ತಾನೆ. ನಂತರ ಸಾಜಿದ್ ತನ್ನ ಸ್ನೇಹಿತರೊಂದಿಗೆ ಸಂತ್ರಸ್ತೆಯನ್ನು ಔರಂಗಾಬಾದ್ನ ಗೋದಾಮ್ಗೆ ಕರೆದೊಯ್ತಾನೆ. ಅಲ್ಲೂ ಕೂಡ ಜೈಬ್ ಎಂಬಾತ ಈಗಾಗಲೇ ಇದ್ದು ಆತನು ಅತ್ಯಾಚಾರವನ್ನು ಎಸಗ್ತಾನೆ. ಸಂತ್ರಸ್ತೆಯ ಶೋಷಣೆ ಇಲ್ಲಿಗೆ ನಿಲ್ಲಲಿಲ್ಲ. ನಂತರ ಸಾಜಿದ್, ಅಮನ್ ಮತ್ತು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಆಕೆಯನ್ನು ಒಂದು ಕೋಣೆಗೆ ಕರೆದೊಯ್ದು ಅಮನ್ ಮತ್ತು ಇನ್ನೊಬ್ಬ ವ್ಯಕ್ತಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗ್ತಾರೆ. ಅತ್ಯಾಚಾರದ ನಂತರ ಆಕೆಯನ್ನು ರಸ್ತೆಯ ಬದಿಯಲ್ಲಿ ಬಿಟ್ಟು ಹೋಗ್ತಾರೆ. ಸಂತ್ರಸ್ತೆ ರಾತ್ರಿ ಇಡೀ ಸಿಂಗ್ರಾ IP ಮಾಲ್ನ ಬಳಿ ಕಳೀತಾಳೆ. ಆ ನಂತರ ಏಪ್ರಿಲ್ 2ರಂದು ರಾಜ್ ಖಾನ್ ಮತ್ತು ಆತನ ಸ್ನೇಹಿತ ಆಕೆಯನ್ನು
ಮಾಲ್ನ ಬಳಿ ಕರೆದುಕೊಂಡು ಹೋಗ್ತಾರೆ. ಅವರು ಆಕೆಯನ್ನು ಹಕಲ್ಗುಂಜ್ನ ಬಗ್ವಾನಲಾದಲ್ಲಿರುವ ಮನೆಯೊಂದಕ್ಕೆ ಕರೆದೊಯ್ದು ಮಾದಕ ದ್ರವ್ಯ ಬೆರೆಸಿದ ನೂಡಲ್ ತಿನ್ನಿಸಿ ಮತ್ತೆ ಅತ್ಯಾಚಾರವನ್ನು ಎಸಗ್ತಾರೆ. ನಂತರ ಆಕೆಯನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅಸ್ಸಿ ಘಾಟ್ನಲ್ಲಿ ಬಿಟ್ಟು ಹೋಗ್ತಾರೆ. ಹೇಗೋ ಮರುದಿನ ಸಂತ್ರಸ್ತೆ ತನ್ನ ಸ್ನೇಹಿತೆಯ ಮನೆಗೆ ತಲುಪಿದಳು. ಏಪ್ರಿಲ್ 3ರ ಸಂಜೆ ಸ್ನೇಹಿತೆಯ ಮನೆಯಿಂದ ಹೊರಟಾಗ ದಾನಿಶ್ ಭೇಟಿಯಾಗ್ತಾನೆ. ಆತ ಆಕೆಯನ್ನು ಒಂದು ಕೋಣೆಗೆ ಕರೆದೊಯ್ದು ಅಲ್ಲಿ ಮತ್ತೆ ಸೊಹೈಲ್, ಶೋಯೇಬ್ ಮತ್ತು ಇನ್ನೊಬ್ಬ ವ್ಯಕ್ತಿ ಈಗಾಗಲೇ ಅಲ್ಲಿದ್ದರು. ಅವರೆಲ್ಲರೂ ಸಂತ್ರಸ್ತೆ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಎಸಗ್ತಾರೆ. ನಂತರ ಚೌಕಾಘಾಟ್ ಬಳಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಕೆಯನ್ನು ಬಿಟ್ಟು ಹೋಗ್ತಾರೆ. ಅಂತಿಮವಾಗಿ ಏಪ್ರಿಲ್ 4ರಂದು ಸಂತ್ರಸ್ತೆ ತನ್ನ ಮನೆಗೆ ತಲುಪಿದಳು. ಮನೆಗೆ ತಲುಪಿದ ನಂತರ ಮಾದಕ ದ್ರವ್ಯದ ಅಮಲಿನಿಂದಾಗಿ 24 ಗಂಟೆಗಳ ಕಾಲ ಆಕೆಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಪ್ರಜ್ಞೆ ಬಂದ ನಂತರ ತನ್ನ ಕುಟುಂಬಕ್ಕೆ ಆಘಾತಕಾರಿ ಘಟನೆಯನ್ನು ವಿವರಿಸ್ತಾಳೆ. ನಂತರ ಮಗಳ ಈ ಸ್ಥಿತಿಯನ್ನು ನೋಡಿದ ಸಂತ್ರಸ್ತೆಯ ತಾಯಿ ಪೊಲೀಸ್ ಸ್ಟೇಷನ್ಗೆ ನೀಡಿದ ದೂರಿನ ಆಧಾರದ ಮೇಲೆ ಏಪ್ರಿಲ್ 7ರಂದು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಂತರ ಈವರೆಗೆ 23 ಜನ ಆರೋಪಿಗಳಲ್ಲಿ 15 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಅಮಾನವೀಯ ಕೃತ್ಯಗಳು ಹೆಚ್ಚಾಗುತ್ತಲೇ ಇವೆ. ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. ಇಂತಹ ಅತ್ಯಾಚಾರ ಪ್ರಕರಣಗಳು ವ್ಯವಸ್ಥಿತವಾಗಿ ನಡೆಯುತ್ತಿದೆ ಹಾಗೂ ಎಲ್ಲೆಂದರಲ್ಲಿ ಇಂತಹ ಬೀದಿ ಕಾಮುಕರು ಕಣ್ಣಿಗೆ ಬೀಳುತ್ತಿದ್ದಾರೆ. ಆದ್ದರಿಂದ ಮಹಿಳೆಯರು ಆದಷ್ಟು ಹುಷಾರಾಗಿರುವುದು ಸೂಕ್ತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24. ನಮಸ್ಕಾರ.